ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲೂ ಡಯಟ್ ಫುಡ್ ಎಕ್ಸ್ಪೆನ್ಸಿವ್ ಅನ್ನೋರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಲಿಟ್ರಲಿ 1 ಪ್ಲೇಟು ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ದೋಸೆ, ಇಡ್ಲಿ ವಡೆ ಇದರ ಅರ್ಧದಷ್ಟು ಪ್ರೈಸಲ್ಲಿ ನಿಮಗೆ 4 ಮೊಟ್ಟೆ ಸಿಗ್ತಾ ಇದೆ. ಒಂದು ಮೀಲ್ನ ರೀಪ್ಲೇಸ್ ಮಾಡಿ 4 ಮೊಟ್ಟೆ ತಿಂದರೆ ನೀವು ಈಸಿಲಿ ಫ್ಯಾಟ್ ಲಾಸ್ ಆಗ್ತೀರಾ. 24 ಗ್ರಾಮ್ ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಯಾವುದೂ ಇರಲ್ಲ, ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ನಿಮ್ಮ ಹಾರ್ಮೋನ್ ಪ್ರೊಡಕ್ಷನ್ಗೆ, ಥಿಂಕಿಂಗ್ಗೆ, ಬ್ರೈನ್ ಫಂಕ್ಷನ್ಗೆ ಪ್ರತಿಯೊಂದಕ್ಕೂ ನ್ಯೂಟ್ರಿಯೆಂಟ್ ರಿಚ್ ಹೆಲ್ಪ್ ಆಗುತ್ತೆ. ಆಮೇಲೆ 4 ಮೊಟ್ಟೆ ಸಾಕು ನಿಮ್ಗೆ ಹೊಟ್ಟೆ ತುಂಬಿಸ್ಕೊಂಡು ಲಾಂಗ್ ಟರ್ಮಲ್ಲಿ ಹೊಟ್ಟೆ ತುಂಬಿಸ್ಕೊಂಡೇ ಇರೋದಕ್ಕೆ. ಸೊ ಎಕ್ಸೆಸಿವ್ ಆಗು ನೀವು ಫುಡ್ ತಿನ್ನಕ್ಕೆ ಹೋಗಲ್ಲ. ಈ ಕಾರ್ಬೋಹೈಡ್ರೇಟ್ ಫುಡ್ ಏನು ಹೇಳಿದೆ ಒಂದಷ್ಟು ಲಿಸ್ಟು ತಿಂಡಿಗಳು, ಇದೆಲ್ಲ ಒಂದು ರೀತಿ ಜಂಕ್ ಅಂತಾನೆ ಹೇಳ್ತೀನಿ. ಅದರೊಳಗೆ ನ್ಯೂಟ್ರಿಯೆಂಟ್ಸ್ ಏನೂ ಇರಲ್ಲ, ಸುಮ್ಮನೆ ಹೊಟ್ಟೆ ತುಂಬಿಸ್ಬೇಕು, ತುಂಬುತ್ತೆ, ಲೈಟಾಗಿ ಎನರ್ಜಿ ಕೊಡುತ್ತೆ. ಸೊ ಇದರ ಬೆಲೆ 40 ರಿಂದ 50 ರೂಪಾಯಿ ಇರುತ್ತೆ. ನಿಮ್ಮ 4 ಮೊಟ್ಟೆ ಬೆಲೆ ಕೇವಲ 24 ರೂಪಾಯಿ ಇರುತ್ತೆ. ಈವನ್ ನೀವು ಒಂದು ಟೀ, ಒಂದು ಸಿಗರೇಟ್ ತಗೊಂತೀರಾ ಅಂತ ಅಂದ್ರೂ 35 ರೂಪಾಯಿ ಆಗೋಗುತ್ತೆ. 5 ರಿಂದ 6 ಮೊಟ್ಟೆ ಬರುತ್ತೆ. ಇಲ್ಲ ನಾನು ಮನೇಲೆ ತಿನ್ನೋದಪ್ಪ, ಹೋಟ್ಲಲ್ಲೆಲ್ಲ ತಿಂದು ಖರ್ಚು ಮಾಡಲ್ಲ ಅಂತ ಅಂದ್ರೂ ಮನೇಲಿ ಒಂದು ಮೀಲ್ ಫುಡ್ ಪ್ರಿಪೇರ್ ಮಾಡ್ತೀರಾ ಅಂತ ಅಂದ್ರೂ ನಿಮ್ಗೆ ಈಸಿಲಿ 25 ರೂಪಾಯಿ ಖರ್ಚು ಬಿದ್ದೇ ಬೀಳುತ್ತೆ. ಆ ಜಾಗದಲ್ಲಿ ಮೊಟ್ಟೆ ರೀಪ್ಲೇಸ್ ಮಾಡಿ ಈಸಿಲಿ ಫ್ಯಾಟ್ ಲಾಸ್ ಮಾಡ್ಬೋದು, ಮೇಜರ್ ಡಯಟ್ ಚೇಂಜಸ್ ಏನು ಮಾಡದೇ ಇದ್ರೆ. ಸ್ಟಿಲ್ ಆ ಡಯಟ್ ಎಕ್ಸ್ಪೆನ್ಸಿವ್ ಅನ್ನೋದು ಬಿಲೀವ್ ಮಾಡ್ತಾ ಇದ್ರೆ 2 ಕಾರಣ ಆಗಿರುತ್ತೆ. ಒಂದು, ನಿಮಗೆ ಮಾಡಕ್ಕೆ ಇಷ್ಟ ಇಲ್ಲ, ಸೊ ಕಾರಣಗಳನ್ನ ಹುಡುಕೊಂಡು ಹೋಗ್ತಾ ಇದ್ದೀರಾ. ವರ್ಕೌಟ್ ಶುರು ಮಾಡಿದ ತಕ್ಷಣ ಡಯಟ್ ಶುರು ಮಾಡಬೇಕು, ಡಯಟ್ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ. ಇನ್ನೊಂದು, ಅನ್ನೆಸೆಸರಿ ನಿಮ್ಗೆ ಬೇಕಾಗದೇ ಇರೋ ಸಪ್ಲಿಮೆಂಟ್ನ ನೀವು ಫಾಲೋ ಮಾಡ್ತಾ ಇದ್ದಾರಲ್ಲ, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಪರ್ಸನಲ್ ಟ್ರೈನರ್ಸು, ಕೋಚಸ್ಗಳು, ಅವರು ನಿಮಗೆ ಅವರು ಪ್ರಾಫಿಟ್ಗೋಸ್ಕರ ಅದನ್ನ ಸೆಲ್ ಮಾಡ್ತಾ ಇದ್ದಾರೆ, ಸಪ್ಲಿಮೆಂಟ್ನ ಪುಷ್ ಮಾಡ್ತಾ ಇದ್ದಾರೆ. ಬಟ್ ಅನ್ನೆಸೆಸರಿ ಅದನ್ನ ತಗೊಂಡ್ರೆ ವೆಯ್ಟ್ ಲಾಸ್ ಆಗೋದಂತ ಪುಷ್ ಮಾಡೋದಕ್ಕೆ ನಾನು ಎಗೇನ್ಸ್ಟ್ ಇದ್ದೀನಿ. ಆಮೇಲೆ ಈ ಕಾಸ್ಟ್ಲಿ ಫುಡ್ ಆದ ಓಟ್ಸು, ಬ್ರೌನ್ ರೈಸು ಅಥವಾ ಡ್ರೈ ಫ್ರೂಟ್ಸು, ನಟ್ಸು ಇದನ್ನ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಥ ಟ್ರೈನರ್ಸ್ನ ಫಸ್ಟು ಅನ್ಫಾಲೋ ಮಾಡಿ.